ಜಮೀನು ವಿಚಾರಕ್ಕೆ ಪದೇ ಪದೇ ನಡೆಯುತ್ತಲೇ ಇದೆ ದಲಿತರ ಮೇಲೆ ಹಲ್ಲೆ. ದೂರು ದಾಖಲಿಸಿದ್ರೂ ಕ್ರಮ ಕೈಗೊಳ್ಳದ ಹುಳಿಯಾರು ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ. ಸರ್ವೆ ನಂಬರ್ 5 ಮರೆನೋಡು ಗ್ರಾಮದ 100 ಎಕರೆ ಸರ್ಕಾರಿ ಜಮೀನಿನ ಮೇಲೆ ರಾಜಕೀಯ ಪುಡಾರಿಗಳು ಮತ್ತು ಭೂಮಾಫಿಯಾದವರ ಕಣ್ಣು. ಇದಕ್ಕೆ ಸಂಬಂಧಿಸಿದಂತೆ ಹುಳಿಯಾರು ಪೊಲೀಸರ ಕುಮ್ಮಕ್ಕು. ದಲಿತರ ಮೇಲೆ ಹಲ್ಲೆ ನಡೆದು ಇಲ್ಲಿಯವರೆಗೂ ಕಾನೂನು ಕ್ರಮ ಕೈಗೊಳ್ಳದ ಹುಳಿಯಾರು ಪೊಲೀಸರು ಮಾರಣಾಂತಿಕ ಹಲ್ಲೆ ನಡೆಸಿದ್ರು. ಅಟ್ರಾಸಿಟಿ ಕೇಸ್ ಹಾಕಲು ಪೊಲೀಸರು ಮೀನಾಮೇಷ ಎಣಿಸುತ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿ ಮರೆನೋಡು ಗ್ರಾಮ ತಾಲೂಕಿನ ಗಡಿ ಗ್ರಾಮವಾಗಿದ್ದು, ಇಲ್ಲಿ 100 ಎಕರೆ ಸರ್ಕಾರಿ ಜಮೀನು ಇದ್ದು, ಭೂಗಳ್ಳರು ಮತ್ತು ಸ್ಥಳೀಯ ರಾಜಕೀಯ ಪುಡಾರಿಗಳು ಈ ಜಾಗವನ್ನು ವಶಪಡಿಸಿಕೊಳ್ಳುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿದೆ. ಈ ಜಾಗದಲ್ಲಿ ಎಲ್ಲಾ ಜಾತಿಯ ಹಿಂದುಳಿದ ವರ್ಗದ ಜನರು ಇದ್ದು, ಸ್ಥಳೀಯ ರಾಜಕಾರಣಿಯಾದ ಗಿರೀಶ್ ಎಂಬಾತ ಬೆಂಗಳೂರಿನಿಂದ ಜನಗಳನ್ನ ಕರೆತಂದು ಜಮೀನು ಮಾರಾಟ ಮಾಡುತ್ತಿದ್ದಾನೆ. ಇದನ್ನ ಕೇಳಲು ಹೋದ ಸ್ಥಳೀಯ ರೈತರಿಗೆ ಮತ್ತು ದಲಿತರಿಗೆ ಹೊಡೆಯುವುದು, ಬೆದರಿಸುವುದು ಇಂತಹ ಕೃತ್ಯಗಳನ್ನ ಮಾಡಿಕೊಂಡು ಬರುತ್ತಿದ್ದಾನೆ ಎಂದು ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಕುಂದೂರು ತಿಮ್ಮಯ್ಯ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಇದೇ ವಿಚಾರವಾಗಿ ತನ್ನ ಜಮೀನು ನನ್ನದು ಎಂದು ಕೇಳಲು ಹೋದ ಚಂದ್ರಪ್ಪನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಗಿರೀಶ್ ಎಂಬುವವರು ಪರಾರಿಯಾಗಿರುತ್ತಾರೆ. ಇದರ ಬಗ್ಗೆ ದೂರು ನೀಡಿದ್ರೂ ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಂಡಿರುವುದಿಲ್ಲ. ಸರ್ವೆ ನಂಬರ್ 5ರಲ್ಲಿ ತಹಸೀಲ್ದಾರ್ ಬಂದು ಮಂಜೂರು ಮಾಡಿ ಅತಿಕ್ರಮ ಪ್ರವೇಶ ಮಾಡಬಾರದು ಎಂದು ಬೋರ್ಡ್ ಹಾಕಿದ್ರೂ ಸಹ ಬೋರ್ಡ್ ಅನ್ನ ಕಿತ್ತು ಎಸೆದು ಕಾನೂನು ಸಹ ಉಲ್ಲಂಘನೆ ಮಾಡಿರುವ ಗಿರೀಶ್ ಮತ್ತು ಅವನ ತಂಡ ಸ್ಥಳೀಯ ದಲಿತರಿಗೆ ಮಚ್ಚು ಲಾಂಗುಗಳನ್ನ ತೋರಿಸುವ ಮೂಲಕ ಸ್ಥಳಕ್ಕೆ ಯಾರೂ ಬರದಂತೆ ಎದುರಿಸುತ್ತಿದ್ದಾರೆ ಎಂದು ಗಾಯಗೊಂಡಿರುವ ಚಂದ್ರಪ್ಪ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ನಡೆದಿದೆ. ಆ ಅಹಿತಕರ ಘಟನೆ ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ, ಒಬ್ಬ ಪಾಳ್ಯಗಾರ ಅನ್ನೋನು ಆ ಊರಿನ ಪಾಳ್ಯಗಾರ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಮಾರಣಾಂತಿಕ ಹಲ್ಲೆ ಮಾಡಿ ಇವತ್ತು ಆಸ್ಪತ್ರೆ ಒಳಗೆ ದಾಖಲಾಗಿದ್ದಾರೆ. ತಾವು ಹೋಗಿ ನೋಡ್ಬೋದು. ಸ್ನೇಹಿತರೆ, ಈ ಮರವಳ್ಳಿ ಗ್ರಾಮದಲ್ಲಿ ಮರೆನೋಡು ಗ್ರಾಮದಲ್ಲಿ ಒಬ್ಬ ಹೆಸರೇನಂದ್ರೆ ಗಿರೀಶ್ ಅನ್ನೋರು, ಇವರು ನಮ್ಮ ವಕೀಲರು ಜಯಣ್ಣ ಅಂತ, ಗಂಗಾಧರ್ ಅಂತ ವಕೀಲರು ಜಮೀನನ್ನ ಅತಿಕ್ರಮವಾಗಿ ಸಾಗುವಳಿ ಮಾಡಿದ್ದಾನೆ. ಇವರು ಮಂಜೂರು ಆಗಿದೆ, ಕೆಲವು ಬಗರಕುಂ ಸಾಗುವಳಿನೂ ಮಾಡಿದ್ದಾರೆ. ಈ ಜಮೀನನ್ನ ಅತಿಕ್ರಮವಾಗಿ ಅವನು ಪ್ರವೇಶ ಮಾಡಿ ಸಾಗುವಳಿಗೆ ಕೆಲಸ ಮಾಡಿದ್ದಾನೆ. ಹಾಗಾಗಿ ಇವರು ವಕೀಲರು ಅಲ್ಲಿ ಹೋಗಿ ಕೇಳಿದ್ದಾರೆ, ಏನ್ರಿ ನಮ್ಮ ಜಮೀನಲ್ಲಿ ಅತಿಕ್ರಮಣ ಮಾಡಿದಿರಾ? ನಮ್ಮ ಜಮೀನಿಗೆಲ್ಲ ನೀವು ಮಂಜೂರಾಗಿರೋದ ಬಗರಕುಂ ಸಾಗು ಮಾಡಿರೋದಲ್ಲ, ನೀವು ನಮ್ಮ ಅತಿಕ್ರಮಣ ಮಾಡಿ ಆಮೇಲೆ ದೌರ್ಜನ್ಯ ಮಾಡ್ತೀರಾ, ನನ್ನ ಜಮೀನೊಳಗೆ ಬರಬಾರದು ಅಂತ ಕೇಳಿದ್ದಾರೆ. ಆವಾಗ ಇವ್ರ ಮೇಲೆ ಆತ ಸಾರ್ವಜನಿಕವಾಗಿ ನಿಂದನೆ ಮಾಡಿದ್ದಾನೆ. ಜಾತೀಯತೆ ನೀನು ಜಾತಿಗೆ ತಕ್ಕನಾಗಿ ಮಾಡ್ತಿದ್ದೆ ಮಾತಾಡಿದೆ ಅಂತ ಅವಹೇಳನ ಮಾಡಿ ಅಪಮಾನ ಮಾಡಿದ್ದಾನೆ ಮತ್ತು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅವನು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಇವರು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ದಾರೆ. ಪೊಲೀಸ್ ಸ್ಟೇಷನ್ ದೂರು ನೀಡಿದ ಮೇಲೆ ಅವನ ಹೆಸರು ಗಿರೀಶ್ ಅವನ್ನ ಪೊಲೀಸರು ಯಾವುದೋ ಒಂದು ಸಣ್ಣ ಪ್ರಕರಣ ದಾಖಲಿಸಿ ಅವನಿಗೆ ಬೇಲ್ ಅಲ್ಲಿ 700 ಎಕರೆ ಜಮೀನಿದೆ ಅಂತೆ. ಇದು ಭಾಳ ಇಂಪಾರ್ಟೆಂಟು. 700 ಎಕರೆ ಜಮೀನಿದೆ ಅಂತೆ. ಇವನಿಗೆ ಯಾರ್ಯಾರು ಸಾಗುವಳಿ ಮಾಡ್ತಾರೆ ಅವ್ರನ್ನೆಲ್ಲ ಬಿಡಿಸ್ಬಿಡೋದು, ಅದ್ರ ಜೊತೆಗೆ ಇನ್ನೊಷ್ಟು ಜಮೀನ ಒತ್ತುವರಿ ಮಾಡಿಬಿಡೋದು. ಬೆಂಗಳೂರಿನಿಂದ ಮಾಫಿಯಾದಲ್ಲ, ಭೂ ಮಾಫಿಯಾದರೆ ಅವರಲ್ಲ, ಅವ್ರನ್ನ ಕರೆಸೋದು. ನೋಡಿ, ಇದೆಲ್ಲ ನನ್ನ ಜಮೀನು, ನನ್ನ ಸ್ವಾಧೀನದಾಗಿದೆ, ನನ್ನ ಅನುಭವದಾಗಿದೆ, ನೀವು ಈ ಜಮೀನನ್ನ ವ್ಯಾಪಾರ ಮಾಡ್ತೀನಿ, ನೀವು ತಗೊಳ್ಳಿ ಅಂಥೇಳಿ ಲಕ್ಷಾಂತರ ರೂಪಾಯಿ ಜಮೀನನ್ನ ಮಾರಾಟ ಮಾಡೋದು. ಅವರಿಗೆ ಮಂಜೂರಾಗಿಲ್ಲ. ಅವ್ರಿಗೆ ಹಂಗಂತ ಹೇಳ್ಬಿಟ್ಟು ಇವನೇನು ಅನುಭವ ಇಟ್ಕೊಂಡಿದ್ದೆ ಎದುರಿಸಿ ಇವನ್ನೆಲ್ಲ ಓಡಿಸಿರೋ ಜಮೀನೆಲ್ಲ ತೋರಿಸಿ, ಇದೆಲ್ಲ ನನ್ನದೇ ಜಮೀನು, ನನ್ನ ಅನುಭವದಾಗೈತೆ ನೀವು ಅಂಥೇಳಿ ಅವ್ರ ಮಧ್ಯವರ್ತಿಯಾಗಿ ಮಾತಾಡಿ
ಅವ್ರದ್ದು ಲಕ್ಷಾಂತರ ಹಣ ಪಡ್ಕೊಂಡಿದ್ದಾರೆ ಅಂತ ಈ ಜನ ನನಗೀಗ ನಾನು ಅವ್ರ ಜೊತೆ ಮಾತಾಡಿದೆ. ಈ ಜನ ಹೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಇದೊಂದು ದೊಡ್ಡ ಮಾಫಿಯಾ ಅವಕಾಶ ಮಾಡಿಕೊಟ್ಟಿರೋದು. ಕೊಟ್ಟು ಆತ್ಮವಂಚನೆ ಮಾಡಿದರೆ, ಕರ್ತವ್ಯ ಲೋಪ ಮಾಡಿದ್ದಾರೆ. ಒಬ್ಬ ದಲಿತರ ಮೇಲೆ ದೌರ್ಜನ್ಯ ಮಾಡುವ ಅಷ್ಟೇ, ಜಾತಿ ನಿಂದನೆ ಮಾಡಿರು ಅಷ್ಟೇ, ಒಬ್ಬ ದಲಿತರ ಮೇಲೆ ದೌರ್ಜನ್ಯ ಮಾಡುವ ಸಹ ಅಟ್ರಾಸಿಟೀಸ್ ಕೇಸ್ ಹಾಕಬೇಕು. ಇದು ಕಾನೂನು. ಅಂತರದಲ್ಲಿ ಯಾವುದೋ ಒಂದು ಕುಂಟು ನೆಪ ಮಾಡಿ ಯಾವುದೋ ಸೆಕ್ಷನ್ ಹಾಕಿ ಬೇಲ್ ಸಿಕ್ಕಂಗೆ ಸುನಿಶ್ಚಿತವಾಗಿ ಬೇಲ್ ಸಿಕ್ಕಂಗೆ ಮಾಡ್ಕೊಂಡು. ಯಾಕೆಂದರೆ ಅಷ್ಟೆಲ್ಲ ಆಗಬೇಕು ಅಂದರೆ ಅವ್ರ ಇಲಾಖೆ ನಂಟಂಗಿರುತ್ತೆ. ಇದಾಗಿದ ಮೇಲೆ ಇದೆಲ್ಲ ಆಯಿತು, ಪ್ರಕರಣ ದಾಖಲಾಯಿತು. ಇದಕ್ಕೆ ಸಂಬಂಧಪಟ್ಟಂಗೆ DYSP ಅವರು ಇದು ಯಾಕಂದರೆ ಅಟ್ರಾಸಿಟೀಸ್ ಕೇಸ್ ಸಂಬಂಧಪಟ್ಟರು DYSP ಅವರು ಸ್ಥಳ ತನಿಖೆಗೆ ಬಂದಿದ್ದಾರೆ. ಮೊನ್ನೆ ಸ್ಥಳಗಳಿಗೆ ಹೋದಾಗ ಆ ಸಂದರ್ಭದಲ್ಲಿ ಅಲ್ಲೇ ಜನ, ಲೋಕಲ್ ಜನ, ಇವರೊಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಇಲ್ಲಿ ಬಂದವರು ಇವರೆಲ್ಲ ಅದೇ ಊರಿನವರು, ಎಲ್ಲ ಊರಿನವರು, ಆ ಊರಿನವರೇ ಅನೇಕ ಜನ ಸೇರ್ಕೊಂಡು ನೋಡಿ ಇದೆಲ್ಲ ಅಂದಿರೋದು ಆರ್ಡ್ರದೆಲ್ಲ ಸತ್ಯ ಸ್ವಾಮಿ, ಮಾಡಿರೋದೆಲ್ಲ ಸತ್ಯ. ನಾವೇ ಆ ಜಮೀನು ಸಾಗುವಳಿ ಮಾಡ್ಕೊಂಡು ಇಷ್ಟು ವರ್ಷದ 30-40 ಬೋರ್ಡ್ ಹಾಕಿದರೆ ಅದನ್ನು ಕಿತ್ತಾಕಿದ್ದಾರೆ. ಹಾಕಿಬಿಟ್ಟು 100 ಎಕರೆನ ಒಟ್ಟು ಮಾಡ್ಕೊಂಡು ಕೋಟಿಗಟ್ಟಲೆ ದುಡ್ಡಿಗೆ ಮಾರ್ತಾವನೆ ಅಂತ ಇಲ್ಲೇ ಜನ ಈಗ ನನಗೆ ಪ್ರೆಸೆಂಟ್ ನಾನು ಅವ್ರ ಜೊತೆ ಮಾತಾಡಿದಾಗ ಹೇಳಿದರು. ಇದು ಕಾನೂನು ಬಾಹಿರ. ಆಮೇಲೆ ಇದು ಪುಂಡಾಟಿಕೆ, ದಬ್ಬಾಳಿಕೆ, ಇವನು ಪಾಳ್ಯಗಾರಿಕೆ ಮಾಡ್ತಾಯಿದ್ದೆ. ಇದು ತುಂಬ ತಡ್ಕೊಳ್ಳಾರ್ದು. ಇವತ್ತು ದಲಿತರು, ಹೆಣ್ಮಕ್ಳು ಮಾನ ಪ್ರಾಣ ಕಂಚಿಕೊಂಡು ಭಯಬಿದ್ದು ಒಕ್ಕಲಿದ್ದೋಗಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವನ ಮೇಲೆ ಪ್ರಕರಣ ದಾಖಲಿಸಬೇಕು. ಅನೇಕ ಪ್ರಕರಣಗಳಿದ್ದಾವೆ, ದಾಖಲಿಸಬೇಕು. ಇವನು ರೌಡಿ ಲಿಸ್ಟ್ ಓಪನ್ ಮಾಡೋದು. ಇದು ದಲಿತ ಸಂಘರ್ಷ ಅಂತ ಆಗ್ರಹ. ರೌಡಿ ಲಿಸ್ಟ್ ಓಪನ್ ಮಾಡಬೇಕು. ಅವನ ಮೇಲೆ ಅವನ್ನ ಗಡೀಪಾರು ಮಾಡೋಕ್ಕೆ ಶಿಫಾರಸು ಮಾಡಬೇಕು. ಆ ಥರ ಕಾನೂನು ಕ್ರಮ ತಗೊಂಡೇ ಹೋದ ಅಧಿಕಾರಿಗಳು. ತಹಸೀಲ್ದಾರ್ ನಮ್ಮೇಲೂ ದೌರ್ಜನ್ಯ ಮಾಡ್ತಾನೆ, ನಮ್ಮೇಲೂ ಗುಂಡಾಗಿರಿ ಮಾಡ್ತಾನೆ, ನಮ್ಮನ್ನು ಜಮೀನಿಂದ ಒಕ್ಕಲೆಬ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಅದನ್ನು ನಮಗೆ ರಕ್ಷಣೆ ಕೊಡಿ ಅಂತ ಆ ಜನ DYSPಗೆ ಮನವಿ ಮಾಡ್ಕೊಂಡಿದ್ದಾರೆ. DYSPಯವರು ಆಯಿತು, ನಾನು ಅದನ್ನು ಸಮಗ್ರ ತನಿಖೆ ಮಾಡಿ ಅದನ್ನು ಕಾನೂನು ಕ್ರಮ ತಗೊಂತೀನಿ ಅಂತ ಅಷ್ಟು ಹೇಳಿದ್ದಾರೆ. ಇವರೆಲ್ಲ ಅವತ್ತು ಮಾಜರಿಗೆ ಹೋದ್ರಲ್ಲ ಈ ಜನ, ಇವರೆಲ್ಲ ಇಷ್ಟೊಂದು ಥರ ಜನ ಬಂದು ಮಾಜರಿ ಬಂದು ಹೇಳಿಕೆ ಕೊಟ್ಟರು ಅವನ ಪರವಾಗಿ ಅಂತ ಒಂದೇ ಒಂದು ದುರುದ್ದೇಶ. ಆ ಕಾರಣಕ್ಕಾಗಿ ಮೊನ್ನೆ ದಿವಸ ಎಷ್ಟನೇ ತಾರೀಕಪ್ಪ, 2ನೇ ತಾರೀಕು, 1ನೇ ತಾರೀಕು ಒಬ್ಬ ಚಂದ್ರಯಾನನ ಮೇಲೆ ರಾತ್ರಿ ಸಮಯದಲ್ಲಿ 7 ಗಂಟೆ ಸಮಯದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿಸಿದ್ದಾನೆ. ಅಲ್ಲೇ ನಿಂತ್ಕೊಂಡು, ಕತ್ತಲ್ಲಿ ನಿಂತ್ಕೊಂಡು ಗೈಡ್ ಮಾಡಿದ್ದಾನೆ. ಕುಟ್ರ ಅದು ಏನಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ ಅವನು ಚಂದ್ರಯ್ಯನ ಮೇಲೆ ಹಲ್ಲೆ ಮಾಡಿದ್ದಾರೆ. ಆವಾಗ ಇವರು ಏನು ನೀವು ಹೋಗಿದ್ರ ಅಲ್ಲಿಗೆ ಅಂತ ಅಂತ ಇವ್ರನ್ನೂ ಹೊಡೆಯೋಕ್ಕೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಇವ್ರು ಭಯ ಬಿದ್ದು ಆ ಕಡೆ ಈ ಕಡೆ ಸರ್ಕೊಂಡಾರೆ. ಆವಾಗ ಅವನು ಅಲ್ಲೇ ಪಕ್ಕದಾಗೆ ದೂರದಲ್ಲಿ ಕತ್ಲೆ ಒಳಗೆ ನಿಂತ್ಕೊಂಡು ಗೈಡ್ ಮಾಡ್ತಂತೆ. ಕುಟ್ರು ಅದು ಏನಾಗುತ್ತೆ ಆಗಲಿ, ಅದು ಏನು ಬರುತ್ತೆ ಬರಲಿ, ನಾನು ನಿಭಾಯಿಸ್ತೀನಿ, ಕುಟ್ರು ಎಲ್ಲರಿಗೂ ಅಂತೇಳಿ ಗೈಡ್ ಮಾಡಿ ಅವರೇ ಚಿತಾವಣೆ ಮಾಡಿ ಅವನ ಮೇಲೆ ಚಂದ್ರಯ್ಯನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿಸಿದ್ದಾನೆ. ಇವರೆಲ್ಲರಿಗೂ ಜೀವಭಯ ಉಂಟು ಮಾಡಿಸಿದ್ದಾನೆ. ಇವರೆಲ್ಲ ಊರು ಬಿಟ್ಟು ಪಲಾಯನ ಮಾಡೋ ಸ್ಥಿತಿ ನಿರ್ಮಾಣ ಇದೆ. ಈ ಥರ ಎಲ್ಲ ಆಗಿದೆ. ಆ ಮಟ್ಟಕ್ಕೆ ಇವನು ಎಲ್ಲ ಥರದ ಪ್ರಯತ್ನಗಳು ಮಾಡಿದ್ದಾನೆ. ಇವ್ರಿಗೆ ಈಗ ಸ್ಥಳೀಯ ಎಲ್ಲ ಜನಗಳಿಗೂ ಜೀವಭಯ ಉಂಟು ಮಾಡಿದ್ದಾರೆ. ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾನೆ. ಹೀಗಾಗಿ ತುಂಬ ಅಪಾಯದ ಅಂಚಿನಲ್ಲಿ ದಲಿತರಿದ್ದಾರೆ. ಅಲ್ಲಿ ಬರೀ ದಲಿತರೇ ಸಾಗುವಳಿ ಮಾಡ್ತಲ್ಲ, ಮುಸ್ಲಿಮರಿದ್ದಾರೆ, ನಾಯಕರಿದ್ದಾರೆ, ಗೌಡರಿದ್ದಾರೆ, ಬೇರೆ ಬೇರೆ ಎಲ್ಲ ಜಾತಿಯರು ಇದ್ದಾರೆ. ಅವನು ನಡವಳಿಕೆ ಇದು ಒಂದಲ್ಲ, ಈ ಥರದ್ದು ಅನೇಕ ಆಗಿದ್ದಾವೆ. ಅದರಿಂದ ಈ ಎಲ್ಲವನ್ನು ಪ್ರಕರಣ ಗಮನದಾಗ ಇಟ್ಕೊಂಡು ಅದೆಲ್ಲ ಎಷ್ಟು ಕೇಸ್ ಇದ್ದಾವೆ, ಏನಿದ್ದಾವೆ ಅಂತ ನಾವು ಮಾಹಿತಿ ತಗೊಂತೀವಿ. ಅವನ ಮೇಲೆ ಬಿಗಿ ಕ್ರಮ ತಗೋಬೇಕು. ಅದಕ್ಕೆ ನಾವು ದಲಿತ ಸಂಘರ್ಷ ತೀರ್ಮಾನ ಮಾಡಿದ್ದೀವಿ. ಇನ್ನು ಒಂದು ವಾರದೊಳಗಾಗಿ ಪ್ರಕರಣ ದಾಖಲಿಸಬೇಕು. ಅಟ್ರಾಸಿಟೀಸ್ ಕೇಸ್ ಕೊಟ್ಟರೆ ಅವರು ಆ ಕೇಸೇ ಹಾಕಲ್ಲ. ಯಾವುದೋ ಒಂದು ನೆಪ ಮಾಡಿ ಏನೋ ಒಂದು ನೆಪ ಹೇಳಿ ಕೈ ತಪ್ಪಿಸೋ ಕೆಲಸ ಮಾಡ್ತಾರೆ.
ಅದರಿಂದ ಅಟ್ರಾಸಿಟೀಸ್ ಕೇಸ್ ಆಗಬೇಕು. ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಮಾನಹಾನಿ ಪ್ರಾಣಹಾನಿ ಮಾಡಿದರೆ ದಲಿತರ ಮೇಲೆ. ಈಗ ಹಾಸ್ಪಿಟಲ್ ಪೇಷಂಟ್ ಆಗಿದೆ, ಅವನು ಜಾತಿ ಹಿಡಿದು ಬೈದನೋ ಬಿಟ್ಟಿದ್ದನೋ ಅದೆಲ್ಲ ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ರೆ ಅಪರಾಧ, ಅಫೆನ್ಸು, ಅದೇ ಅಟ್ರಾಸಿಟೀಸ್. ಆದರೆ ಯಾವುದೇ ಪ್ರಕರಣ ದಾಖಲಿಸಿಲ್ಲ. ಈ ಥರ ಏನೋ ಒಂದು ಹೇಳಿಕೆ ತರ ನಮ್ಮಂತರ ಸಂಘಟನೆ ಒತ್ತಡಕ್ಕೆ ಏನೋ ಒಂದು ಹೇಳಿಕೆ ತಗೊಂಬಿಟ್ಟು ಸರಿಯಾಗಿ ಪ್ರೂಫ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಆ ಕೇಸನ್ನು ಮುಚ್ಚಾಕಂಥ ಕೆಲಸನ ಇಲಾಖೆಯರು ಮಾಡ್ತಾ ಇರೋದು ಕೇಳಿ ಬೇಸರ ಆಯಿತು. ಪಾಪ ಎಲ್ಲ ಇದನ್ನು ಬಿತ್ತರಿಸೋದ್ರ ಮುಖಾಂತರ ನಮ್ಮ ಆಗ್ರಹ ಇಷ್ಟೇ, ಅವನ ಮೇಲೆ ಪ್ರಕರಣ ದಾಖಲಿಸಬೇಕು ಬಲವಾಗಿ. ಈಗೇನು ಇವರು ಕಂಪ್ಲೇಂಟ್, ಈಗ ಚಂದ್ರಯ್ಯ ಈಗ ಹಾಸ್ಪಿಟಲ್ ಮಲಗಿದ್ದಾರೆ, ಅವನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅವನ ಹೆಂಡತಿ ಅವನು ನಾನು ನಿನ್ನೆ ಹೋಗಿದ್ದೆ, ಮಲಗಿದ್ದೇವೆ, ಜೀವಕ್ಕೆ ಅಪಾಯ ಇದೆ, ನಾನು ಅಲ್ಲಿಗೆ ಹೋಗಲ್ಲ ಅನ್ನೋದು, ನಾನು ಊರಿಗೆ ಹೋಗಲ್ಲ, ನಾನು ಏನೋ ಮಾಡಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಈಗ ಇಲ್ಲೆಲ್ಲ ಅನೇಕ ಜನ ಹೇಳಿದರು, ನಮ್ಮನ್ನು ಯಾಗಳಿಗೆ ಏನು ಮಾಡ್ತಾನೋ ಅನ್ನೋ ಆತಂಕ ಭಯ ಇದೆ ಅಂತ ಇಲ್ಲೇ ಜನ ಹೇಳಿದರು. ಇದನ್ನು ತಾವು ಗಮನದಾಗಿಟ್ಟಿರಬೇಕು. ಇವರು ಪರಿಸ್ಥಿತಿನ ನೀವು ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡೋದ್ರ ಮುಖಾಂತರ ಕಾನೂನು ನೆರವು ಕೊಡಿಸ್ಬೇಕಾಗುತ್ತೆ. ರಕ್ಷಣೆಗೆ ತಾವು ನಮ್ಮ ಜೊತೆ ಮುಂದಾಗಬೇಕು. ನಾವು ಇದನ್ನು ಇವತ್ತು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಈ ಮುಖಾಂತರ ದಲಿತ ಸಂಘರ್ಷ ಸಮಿತಿ ಕೂಡಲೇ ಕಾನೂನು ಕ್ರಮ ತಗೋಬೇಕು, ಅರೆಸ್ಟ್ ಮಾಡಬೇಕು, ಅವ್ನು ರೌಡಿ ಲಿಸ್ಟ್ ಓಪನ್ ಮಾಡಬೇಕು. ಇವರಿಗೆ ಮಾನ ಪ್ರಾಣಕ್ಕೆ ಅಪಾಯ ಇದೆ, ಇವ್ರು ರಕ್ಷಣೆ ಕೊಡಬೇಕು ಅಂತ ದಲಿತ ಸಂಘರ್ಷ ಸಮಿತಿ ಆಗ್ರಹ ಪಡಿಸುತ್ತೆ. ಆಯಿತು ಸರ್, ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದರೆ ಇದು ನನ್ನ ಒಬ್ಬಂದೇ ಒಂದು ನೋವಲ್ಲ. ಕಂಪಳ್ಳಿ ಸರ್ವೆ ನಂಬರಲ್ಲಿ ಇರ್ತಕ್ಕಂಥವರು ಸುಮಾರು ಜಮೀನು ಅಲ್ಲಿ ದಲಿತರಿಗೆ ಮಂಜೂರಾಗಿದೆ. ಮೊನ್ನೆ ದುರ್ಗೇಶನ್ನು ತುಮಕೂರಿನಲ್ಲಿ ಒಬ್ಬ ದಲಿತ ಹುಡುಗ ಅಲ್ಲಿ ಜೆರಾಕ್ಸ್ ಹಾಕಿಕೊಂಡು ಕಾಲ ಕಳೀತಾ ಇದ್ದಾನೆ. ಹುಡುಗ ತನ್ನ ಜಮೀನಿಗೆ ಪ್ರವೇಶ ಮಾಡೋಕ್ಕೆ ಬಂದಾಗ ಅಲ್ಲಿನ ಸ್ಥಳೀಯ ಗುಂಡಾಗಳು ಅಲ್ಲಿ ಅವನ್ನ ಬೆದರಿಕೆ ಹಾಕಿ ಪ್ರಾಣಭಯ ಹುಟ್ಟಿಸಿ ಒಳ ಕಳಿಸಿದ್ದಾರೆ. ಈ ತಾಲೂಕು ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿ ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವನ RTC ಪ್ರಕಾರ, ಅವನ ಮಂಜೂರಾತಿ ಪ್ರಕಾರ ಮುನ್ನಿಂತ್ಕೊಂಡು ಅವನಿಗೆ ಜಮೀನು ಜಯ ಅಂತ ಸ್ಥಿತಿಗೆ ಬರಬೇಕು ಮತ್ತು ಆ ಜಮೀನಿಗೆ ಅವನ್ನ ಬಿಡಬೇಕು. ಮತ್ತು ಯಾರು ಅವ್ರಿಗೆ ತೊಂದರೆ ಕೊಡ್ತಾರೆ, ಅವನ ಜಮೀನಿಗೆ ಪ್ರವೇಶ ಮಾಡೋಕ್ಕೆ ಹೋಗಿ ಗೇಯಕ್ಕೆ ಹೋಗಿ ತೊಂದರೆ ಕೊಡ್ತಾರೆ, ಅಂಥ ಗುಂಡುಗಳನ್ನು ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಬೇಕು. ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಗಿರೀಶನ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮತ್ತು ದಲಿತರ ಮೇಲೆ ಆಗ್ತಕ್ಕಂಥ ಶೋಷಣೆ, ದಲಿತರಿಗೆ ಆಗ್ತಿರ್ತಕ್ಕಂಥ ನೋವಿನ ಬಗ್ಗೆ ನೀವೇನಾದರೂ ಸೂಕ್ತ ಕ್ರಮವಹಿಸಿ ಮತ್ತು ಕ್ರಮ ತೆಗೆದುಕೊಂಡು ಅವನ ಮೇಲೆ ರೌಡಿಸಮ್ ಲಿಸ್ಟ್ ಸೇರಿಸೋದು ಮತ್ತು ಗುಂಡಾ ಕಾಯ್ದೆ ಬಂಧಿಸೋದು ಮಾಡದೇ ಇದ್ದರೆ ನಾವು ಅವರ ವಿರುದ್ಧವಾಗಿ ತಾಲೂಕು ಅಧಿಕಾರಿಗಳ ಮುಂದೆ, ಉಪವಿಭಾಗಾಧಿಕಾರಿಗಳ ಮುಂದೆ ಮತ್ತು ಜಿಲ್ಲಾಧಿಕಾರಿ ಮುಂದೆ ಸಾಂಕೇತಿಕ ಪಾದಯಾತ್ರೆ ಮೂಲಕ ಧರಣಿಯನ್ನು ಕೂರ್ತೀವಿ ಅನ್ನೋದನ್ನು ನಾವು ಸರ್ಕಾರಕ್ಕೆ ನಾವು ಮನಮುಟ್ಟಿಸ್ತಿದ್ದೀವಿ. ಏನು ಮಾಡಿಸಿರೇನು ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಏನು? ಗಿರೀಶ್ ಮೇಲೆ ಅಟ್ರಾಸಿಟಿ ಆಕ್ಟ್ ಆಗಬೇಕು, ಕೊಲೆ ಯತ್ನ, ಕೊಲೆ ಮಾಡ್ರಂತ ಇದು ಹಾಕ್ಬೇಕು, ಸೆಕ್ಷನ್ಗಳು ಹಾಕ್ಬೇಕು. ಹಾಕ್ಬಿಟ್ಟು ಅವನೇನು ಈಗೇನು ಒತ್ತಾಯ ನಮ್ಮ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದೆ ಅದರಂತೆ ಅವನು ಗಡಿಪಾರ ಆಗಬೇಕು. ಏನು ಅವನ ಒಂದು ಕಡೆ ಯಾರೋ ಮಾಹಿತಿ ಇದೆ, ಗೂಂಡಾ ಎಲಿಮೆಂಟಡಿಯಲ್ಲಿ ಬೇಕಾಗಿದ್ದಾನಂತ ಒಂದು ಮಾಹಿತಿ ಇದೆ, ಯಾವುದೋ ಸ್ಟೇಷನಲ್ಲಿ ಆಗುತ್ತೆ. ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂದರೆ ಗೊತ್ತಾ, ಈ ಸ್ಟೇಷನಲ್ಲಿ ಕಾನೂನಿಗೆ ರಕ್ಷಣೆ ನೀಡೋಂಥ ಸ್ಟೇಷನ್ ಆಗಿಬಿಟ್ರೆ ಬೇರೆ ರೀತಿ ದಲ್ಲಾಳಿ ರೀತಿಯಂಥ ಸ್ಟೇಷನ್ ಆಗಬಾರ್ದು. ಯಾಕಂದರೆ ಒಂದು ವರ್ಷದಲ್ಲಿ ಕೊಟ್ಟಿರೋಂಥ ಕೇಸ್ಗಳು ಎಷ್ಟು ಕೇಸ್ ಕೊಟ್ಟಿದ್ದಾರೆ ಅಷ್ಟು ಕೇಸ್ ಒಂದು ರಿಜಿಸ್ಟರ್ ಆಗಲಿಲ್ಲ ಅಂದರೆ ಅಲ್ಲೇನಂತ ಅರ್ಥ ಆಗ್ತಿದೆ ಸರ್? ಅದು ಸ್ಟೇಷನ್ ಏನು ನಡೀತಿದೆ ಅಂತ ಅರ್ಥ. ಇದು ಉಳಿಯ ಸ್ಟೇಷನ್ ಸಾಹೇಬ್ರು ಹೇಳ್ತಿರ್ತಾರೆ ಒಳ ಒಪ್ಪಂದ ಆಗಿದೆ ಅಂತ ಸರ್. ಏನು ಅರ್ಥ ಅದು? ಯಾಕಂದ್ರೆ ಯಾರನ್ನಾಗಲಿ ಬರ್ತಿರೋದು, ನಾನು CC ಕ್ಯಾಮ್ರಾ ಫುಟೇಜ್ ತೆಗೆದಿರೋದು, ಅದಕ್ಕೆ ಕೇಳಿದ್ದೀನಿ ಸರ್. ಇದರಲ್ಲಿ ನಿಮಗೆ ಕೊಡ್ತೀನಿ ಕಾಪಿ ಬೇಕಾದರೆ, ಅದನ್ನೊಂದು ಕಾಪಿ ಕೊಡ್ತೀನಿ. CC ಕ್ಯಾಮ್ರಾ ಫುಟೇಜ್ ಕೊಡಿ 3 ತಿಂಗಳು ಅಂತ ಕೇಳಿದ್ದೀನಿ. ಆ 3 ತಿಂಗಳಲ್ಲಿ ಯಾರ್ಯಾರು ಹೊರಗಡೆ ಬಂದರು, ಯಾರ್ಯಾರು ಹೊರಗಡೆ ಹೋದ್ರು, ಏನಕ್ಕೆ. ಆಮೇಲೆ ಕೆಲವೊಂದು ಸ್ಟೇಷನ್ ಹೋಗಿ ಬರ್ತಾವನೆ ಸರ್, ಅದೇ